ಪ್ರಧಾನಿ ನರೇಂದ್ರ ಮೋದಿ ಅವರ ಅಧಿಕೃತ ನಿವಾಸದಲ್ಲಿ ಮಹತ್ವದ ಸಭೆ ಇವತ್ತು ನಡೀತಾ ಇತ್ತು. ರಕ್ಷಣಾ ಸಚಿವ ರಾಜನಾಥ್ ಸಿಂಗ್, ಎನ್ಎಸ್ಎ ಅಜಿತ್ ದೋವಲ್, 3 ಸೇನಾ ವಿಭಾಗದ ಮುಖ್ಯಸ್ಥರ ಜೊತೆಯಲ್ಲಿ ನಡೀತಾ ಇರುವ ಈ ಸಭೆಯಲ್ಲಿ ಪಾಕಿಸ್ತಾನ ಹಾಗೆ ಉಗ್ರಗಾಮಿಗಳ ವಿರುದ್ಧ ಕ್ರಮವನ್ನ ಕೈಗೊಳ್ಳಲಿಕ್ಕೆ ಮುಕ್ತ ಸ್ವಾತಂತ್ರ್ಯವನ್ನ ಸೇನಾ ಪಡೆಗಳಿಗೆ ಘೋಷಿಸಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ. 3 ಸೇನಾ ಪಡೆಗಳಿಗೆ ಮುಕ್ತ ಸ್ವಾತಂತ್ರ್ಯ. ಪಾಕಿಸ್ತಾನಕ್ಕೆ ಟೈಮ್ ನೋಡಿ ಹೊಡಿರಿ ಅನ್ನೋ ಸಂದೇಶವನ್ನು ರವಾನೆ ಮಾಡಿದ್ದಾರೆ. 3 ಸೇನಾ ಪಡೆಗಳಿಗೆ ಈ ಬಗ್ಗೆ ಫ್ರೀ ಹ್ಯಾಂಡ್ ನೀಡಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ. ಟೈಮ್ ಸ್ಥಳ ನಿಮ್ಮದೇ ಅಂತ ಕೂಡ ಭರವಸೆಯನ್ನ ನೀಡಿದ್ದಾರೆ. ಸೇನಾ ಪಡೆಗಳಿಗೆ ಪಾಕಿಸ್ತಾನದ ವಿರುದ್ಧ ಕ್ರಮ ಕೈಗೊಳ್ಳಲಿಕ್ಕೆ ಮುಕ್ತ ಅವಕಾಶವನ್ನ ಕೊಟ್ಟಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ. ಸೇನಾ ಪಡೆಗಳಿಗೆ ಫ್ರೀ ಹ್ಯಾಂಡ್, ಪಾಕಿಗೆ ಸರ್ವನಾಶ ಫಿಕ್ಸ, ದಾಳಿಯ ಸಮಯ ಸ್ಥಳ ನೀವೇ ನಿರ್ಧಾರ ಮಾಡಿ ಅಂತ ಆರ್ಮಿ, ನೇವಿ ಹಾಗೆ ಏರ್ಫೋರ್ಸ್ಗೆ ಪ್ರಧಾನಿ ನರೇಂದ್ರ ಮೋದಿ ಸ್ವಾತಂತ್ರ್ಯ ನೀಡಿದ್ದಾರೆ. ಸೇನೆಯ ಮೇಲೆ ನಮಗೆ ಸಂಪೂರ್ಣ ನಂಬಿಕೆ ಇದೆ ಅಂತ ಹೇಳಿ ಹೈ ವೋಲ್ಟೇಜ್ ಸಭೆಯಲ್ಲಿ ಮೋದಿ ಸಂದೇಶ ರವಾನೆ ಮಾಡಿದ್ದಾರೆ. ಇವಾಗ ಮಾತನಾಡಲಿಕ್ಕೆ ನಮ್ಮ ಜೊತೆಯಲ್ಲಿ ಕರ್ನಲ್ PV ಹರಿ ಅವರಿದ್ದಾರೆ. ಹರಿ ಸರ್, ನಮಸ್ಕಾರ. ನಮಸ್ಕಾರ. ಫ್ರೀ ಹ್ಯಾಂಡ್ ಭಾರತೀಯ ಸೇನಾ ಪಡೆಗೆ ಯಾವ ರೀತಿಯ ಖಡಕ್ ಸಂದೇಶ ರವಾನೆ ಮಾಡೋ ಪ್ರಯತ್ನ ಮಾಡಿದ್ದಾರೆ ಪ್ರಧಾನಿಗಳು ಈ ಮೂಲಕ? ಇದು ಬಹಳ ಒಳ್ಳೆ ವಿಷಯ ಬಂದಿರೋದು. ಈ ಪ್ರತಿಕಾರ ನಾವು ತೀರಿಸಲೇಬೇಕು. ನಮ್ಮ ಹತ್ರ ಸಮಯ ಕಮ್ಮಿ ಇದೆ ಅಂತ ಹೇಳಿ ಪ್ರಧಾನಮಂತ್ರಿಯವರು ಹೇಳ್ತಾ ಇದ್ದು ಕೇಳಿದ್ರೆ, ಸಮಯ ಬಹಳ ಕಡಿಮೆ ಇದೆ. ಇವ್ರನ್ನ ಆದಷ್ಟು ಬೇಗ ಈ ಉಗ್ರಗಾಮಿಗಳನ್ನ, ಇವರ ಪ್ರದೇಶವನ್ನ, ಇವರ ವಾರ್ ಮಿಷನರಿ ಏನಿದೆ ಅದನ್ನ ಕಂಪ್ಲೀಟ್ಲಿ ನಿರ್ನಾಮ ಮಾಡ್ಬೇಕು ನಾವು. ನನ್ನ ಮನಸ್ಸಿಗೆ 3 ಮುಖ್ಯಸ್ಥರಿಗೆ, ಚೀಫ್ ಆಫ್ ಆರ್ಮಿ, ನೇವಿ, ಏರ್ಫೋರ್ಸ್, ಇವರಿಗೆ ಅದರ ಒಂದು ವೇಳೆ ಅದು ಕೊಟ್ಟಿದ್ದಾರೆ. ನಾನು ಹೊರಗಡೆ ಇದ್ದೀನಿ, ನೋಡಿಲ್ಲ ನಿಮ್ಮ ನ್ಯೂಸ್. ಬಟ್ ಇದು ಒಳ್ಳೆ ಸಂದೇಶ. ನಾವು ದೇ ವಿಲ್ ಚೂಸ್ ಅಂಡ್ ಸೆಲೆಕ್ಟ್ ದ ಟಾರ್ಗೆಟ್ at their own time and ಡೇ ಅದನ್ನ ಫಿಕ್ಸ್ ಮಾಡಿ ಅದಕ್ಕೆ ಅನುಕೂಲವಾದ ದಿವಸದಲ್ಲಿ ಒಳಗೆ ಅದೇನು ಮಾಡಬೇಕು ಅವ್ರಿಗೆ ಗೊತ್ತು, ಅವರಿಗೆ ಮಾಡೋದು. ನಮ್ಮ ಮಿಲಿಟರಿ ಆಕ್ಷನ್ಸ್ಗಳು ಒಂದ್ಸರಿ ಮಿಲಿಟರಿ ಅವರಿಗೆ ಕೊಟ್ಟುಬಿಟ್ರೆ ದೇ ವಿಲ್ ಡೂ ದೇರ್ ಲೆವೆಲ್ ಬೆಸ್ಟ್. ಕರ್ನಲ್ ಸರ್, ತಾವು ಕೂಡ ಸೇನೆಯಲ್ಲಿ ಇದ್ದದಕ್ಕೆ ಆ ಅನುಭವದ ಆಧಾರದ ಮೇಲೆ ಹೇಳೋದಾದ್ರೆ, ಕೇಂದ್ರ ಸರ್ಕಾರ ಅದು ಪಕ್ಷಾತೀತವಾಗಿ ಯಾವುದೇ ಪಕ್ಷದ ಸರ್ಕಾರ ಇದ್ರೂ ಕೂಡ ಸೇನೆಯ ಪರವಾಗಿ ನಾವಿದ್ದೇವೆ, ನೀವು ಯಾವುದೇ ರೀತಿಯ ಆಕ್ಷನ್ ತಗೊಂಡ್ರು ಕೂಡ ಅದಕ್ಕೆ ಮುಕ್ತವಾದ ಅವಕಾಶ. ಈ ರೀತಿಯ ಸಂದೇಶ ಭಾರತೀಯ ಸೇನಾ ಪಡೆಯ ಮನೋಬಲ ಹೆಚ್ಚಿಸುವಲ್ಲಿ ಎಷ್ಟು ಸಹಾಯಕ ಆಗುತ್ತೆ ಅಂತ ಹೇಳಿ? ಹೌದಮ್ಮ. ಈಗ ನಮ್ಮ ಭಾರತಕ್ಕೆ ಒಂದು ದೊಡ್ಡ ವಿಪತ್ತು ಬಂದಿದೆ ಪಾಕಿಸ್ತಾನದಿಂದ. ಇದರಂತ ಅವಮಾನವನ್ನ ಇಡೀ ಒಬ್ಬರಿಗೆಲ್ಲ ಆಗಿದ್ದು, ಇಡೀ ಪ್ರತಿಯೊಬ್ಬ ಭಾರತೀಯರಿಗೆ ಆಗಿರುವಂತಹ ಮಹಾ ಅಪಮಾನ ಇದು. ಅಷ್ಟು ಜನಗಳನ್ನ ಪ್ಯಾಂಟ್ ಬಿಚ್ಚಿ ಅದು ಮಾಡಿ ಇದು ಮಾಡಿ, ಮಕ್ಕಳು ಎದುರಿಗೆ, ಹೆಂಡತಿಯರ ಎದುರಿಗೆ ಈ ರೀತಿ ಅವಮಾನ ಮಾಡಿ ಹುಡುಗರು ನಮ್ಮನ್ನ ಸಾಯಿಸಿದ್ದಾರೆ. ಅದು ಪ್ರತಿಯೊಬ್ಬ ಭಾರತೀಯನ ಅಪಮಾನ ಇದು. ಒಬ್ರಿಬ್ರಲ್ಲ, ಎಲ್ಲರಿಗೂ ಈ ಅಪಮಾನ. ಇದನ್ನ ನಾವು ಸಹಿಸಬಾರದು. ಇದಕ್ಕೋಸ್ಕರ ಇಡೀ ದೇಶನೇ ಒಂದಾಗಿದ್ರೆ ಮಾತ್ರ ಈ ಸಾಧ್ಯ. ನಾನು ಕಾರ್ಗಿಲ್ ಸಮಯದಲ್ಲಿ, ಬಾಕಿ ಸಮಯದಲ್ಲೆಲ್ಲ ನೋಡಿದ್ದೇನೆ. ಪ್ರತಿಪಕ್ಷಗಳು, ಎಲ್ಲ ಪಕ್ಷಗಳು, ರಾಜಕೀಯವಾಗಿ ಎಲ್ಲ ವಿಭಾಗದ ಜನಗಳು ಪ್ರತಿಯೊಬ್ಬರು ಒಂದಾಗಿ ನಿಂತಿದ್ದಕ್ಕೆ ಖಂಡಿತವಾಗಲೂ ಸೈನಿಕರ ಮನೋಬಲ ಬಹಳ ಜಾಸ್ತಿ ಆಗ್ತದೆ. ರೈಟ್. ಸಂಪರ್ಕದಲ್ಲಿ ಇರಿ ಸರ್, ಮತ್ತೊಂದು ಅಪ್ಡೇಟ್ ಬರ್ತಾ ಇದೆ. ಪ್ರಧಾನಿ ನಿವಾಸದಲ್ಲಿ ಮತ್ತೊಂದು ಸುತ್ತಿನ ಹೈ ವೋಲ್ಟೇಜ್ ಸಭೆ. ಗೃಹ ಸಚಿವ ಅಮಿತ್ ಶಾ ಕೂಡ ಇದೀಗ ಮೋದಿ ನಿವಾಸಕ್ಕೆ ಆಗಮಿಸಿದ್ದಾರೆ. ಪ್ರಧಾನಿ ನಿವಾಸದಲ್ಲಿ ನಡೀತಾ ಇದೆ ಮತ್ತೊಂದು ಸುತ್ತಿನ ಸಭೆ. ಗೃಹ ಸಚಿವ ಅಮಿತ್ ಶಾ ಅವರು ಭೇಟಿ ಕೊಟ್ಟಿದ್ದಾರೆ ಅನ್ನೋ ಮಾಹಿತಿ ಲಭ್ಯವಾಗ್ತಾ ಇದೆ. ಕರ್ನಲ್ PV ಹರಿ ಅವರು ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ರು. ಹರಿ ಸರ್, ಈಗ ಭಾರತದ ಪ್ರತಿಯೊಬ್ಬ ನಾಗರಿಕ ಕೂಡ ಬಯಸ್ತಾ ಇರೋದು ಕ್ವಿಕ್ ಆಕ್ಷನ್. ಏನ್ ನಿರೀಕ್ಷೆ ಮಾಡಬಹುದು? ಈಗ ಪ್ರಧಾನಿ ನರೇಂದ್ರ ಮೋದಿ ಕೂಡ ಸೇನೆಗೆ ಫ್ರೀ ಹ್ಯಾಂಡ್ ಕೊಟ್ಟಿರೋದ್ರಿಂದ ಯುದ್ಧ ಅಂದ್ರೆ ಡೈರೆಕ್ಟ್ ಯುದ್ಧನ ಅಥವಾ ಬೇರೆ ಏನಾದರೂ ಸ್ಟ್ರಾಟಜಿಕಲ್ ಆಗಿ ಪಾಕಿಸ್ತಾನ ಹಾಗೆ ಉಗ್ರಗಾಮಿಗಳ ವಿರುದ್ಧವಾಗಿ ಸೇನಾ ಕಾರ್ಯಾಚರಣೆಯನ್ನ ನಿರೀಕ್ಷೆ ಮಾಡಬಹುದು? ನಾವು ನಿರೀಕ್ಷೆ ನಮ್ಮಲ್ಲಿ ಬಹಳಷ್ಟು ಇದೆ.
ಆದರೆ ಕೆಲವೊಂದು ವಿಷಯಗಳು ಮಾಧ್ಯಮಗಳಿಗೆ ಡೈರೆಕ್ಟ್ ಆಗಿ ಏನು ಆಗೋದಕ್ಕಿಂತ ಮುಂಚೆ ಅವರು ಕೊಡ್ತಾ ಇಲ್ಲ. ಯಾಕಂತ ಹೇಳಿದ್ರೆ ಅದು ಬೇಕು, ಅದು ಸ್ವಲ್ಪ ಗೌಪ್ಯವಾಗಿರ್ಬೇಕು ಇವೆಲ್ಲ. ಆದ್ರೂ ಸಹ ಈಗ ಪಾಕಿಸ್ತಾನವನ್ನ ಸಮುದ್ರದಿಂದ, ಲ್ಯಾಂಡಿಂದ, ಆಕಾಶದಿಂದ ಎಲ್ಲಾ ಕಡೆಯಿಂದಲೂ ಸಹ ಅವರನ್ನ ಸುತ್ತುವರೆದಾಗಿದೆ. ಅವರ ಶತ್ರು ದೇಶಗಳ ಸೈನ್ಯವು ಬಂದು ಎದುರೆದುರಿಗೆ ನಿಂತಿದೆ. ಈಗ ಇಟ್ಸ್ ಮ್ಯಾಟರ್ ಆಫ್ ಟೈಮ್. ನಾವು ಯಾವ ಟೈಮಲ್ಲೂ ಬೇಕಾದರೂ ಸಹ ಇದು ಆಗಬಹುದು. ಇದಕ್ಕೆ ನಾವು ದೇವರಲ್ಲಿ ಪ್ರಾರ್ಥನೆ ಮಾಡೋಣ, ಆದಷ್ಟು ಶೀಘ್ರವಾಗಿ ಇದನ್ನು ಮುಗಿಸೋಣ. ಇದನ್ನ ನಮ್ಮ ಜನಗಳು ಇದರ ಬಗ್ಗೆ ಅವರ ಗುರಿಗಳು ತಪ್ಪದೆ ಶತ್ರುವಿಗೆ ಎಕ್ಸಾಕ್ಟ್ಲಿ ಪ್ರಿಸಿಷನ್ ಶೂಟ್ ಆಗಿ ಅವರ ಉಗ್ರಗಾಮಿಗಳ ಒಂದು ನೆಲೆಗಳಾಗಲಿ, ಅವರ ಒಂದು ವಾರ್ ಮಿಷನ್ ಆಗಲಿ, ಅದು ಪುಡಿಯಾಗಿ ಮತ್ತಿನ್ನೊಂದು ಸರಿ ನಮ್ಮ ಭಾರತದ ಮೇಲೆ ಕಣ್ಣು ಹಾಕಬಾರದು, ಇಲ್ಲ ಕಣ್ಣು ಎತ್ತಬಾರದು, ಇಲ್ಲ ನಮ್ಮಲ್ಲಿ ಅಶಾಂತಿ ಮೂಡಿಸಬಾರದು ಅಂತೇಳಿ ನಾವು ಈಗ ಪ್ರಧಾನಿಯವರು ತಗೊಳ್ತಾ ಇದ್ದಾರೆ ಒಂದು ಮಾತನ್ನ. ಇದನ್ನ ನಾವೆಲ್ಲರೂ ದೇವರಲ್ಲಿ ಪ್ರಾರ್ಥನೆ ಮಾಡಿಕೊಳ್ಳೋಣ. ಈ ನಮ್ಮ ದೇಶಕ್ಕೆ ಬಂದ ಇಂತಹ ಒಂದು ಸನ್ನಿವೇಶಗಳನ್ನ ಚೆನ್ನಾಗಿ ನಾವು ನಿಭಾಯಿಸಬೇಕು ಅಂತ ಹೇಳಿ. ಇದ್ರ ಜೊತೆಗೆ ನೀವಾಗ್ಲೇ ಹೇಳ್ತಾ ಇದ್ದಾಗೆ ನೋಡಿ, ಭಾರತದ ಭೂಸೇನೆ ಏನಿದೆ ಆಲ್ರೆಡಿ ತಯಾರಾದ ಸ್ಥಿತಿಯಲ್ಲೇ ಇದೆ. ಹಾಗೆ ಏರ್ಫೋರ್ಸ್ನಿಂದಲೂ ಕೂಡ ಯುದ್ಧದ ತಾಲೀಮು ಅಟ್ಯಾಕ್ ಆದ ದಿನದಿಂದಲೂ ಕೂಡ ಹೆಚ್ಚಾಗಿದೆ. ಬಹಳ ಪ್ರಮುಖವಾಗಿ ನಮ್ಮ ಭಾರತದ ನೌಕಾಪಡೆ ಈಗ ಆಲ್ರೆಡಿ ನಿನ್ನೆ ಕೂಡ ನಾವು ಇದೇ ಕಾರ್ಯಕ್ರಮದ ಸಮಯದಲ್ಲಿ ಡಿಸ್ಕಸ್ ಮಾಡ್ತಾ ಇದ್ವಿ, INS ವಿಕ್ರಾಂತ್ ಅರಬ್ಬಿ ಸಮುದ್ರದಲ್ಲಿ ಇಳಿದಾಗಿದೆ. ಹೀಗಾಗಿ 3 ಸೇನಾ ವಿಭಾಗಗಳು ಆಲ್ರೆಡಿ ಪಾಕಿಸ್ತಾನವನ್ನ ಅಟ್ಯಾಕ್ ಮಾಡಲಿಕ್ಕೆ ಬೇಕಾದ ಪೊಸಿಷನ್ ಅಲ್ಲಿ ಇದೆ ಅಂತ ಹೇಳಿ ನಾವು ಗಮನಿಸಬಹುದಾಇದನ್ನ ಅಂತ ಹೇಳಿ. ಹೌದಮ್ಮ, ಈಗ ಸಂಪೂರ್ಣವಾಗಿ ಈಗ ಈ ಕಡೆ ಆ ಕಡೆ ಹೋಗಂಗಿಲ್ಲ. ಅವ್ರನ್ನ ಕಟ್ಟಿ ಆಗಿದೆ. ಅವರಿಗೆ ಬೇರೆ ಇದಿಲ್ಲ, ನಮ್ಮ ಸೇನೆಯನ್ನ ಎದುರಿಸಬೇಕಷ್ಟೇ. ಅವರಿಗೆ ಎಷ್ಟು ಎದೆ ಧೈರ್ಯ ಇದೆ, ಆ ಧೈರ್ಯವನ್ನು ಅವರು ತೋರಿಸಲಿ. ನಮ್ಮ ಸೈನಿಕರ ನಮ್ಮ ಸೈನ್ಯದಲ್ಲಿ ಎಷ್ಟು ಧೈರ್ಯ ಇದೆ ನಾವು ತೋರಿಸೋಣ, ನೋಡೋಣ. ಯಾಕಂತ ಹೇಳಿದ್ರೆ ನಾವು ಮುಂಚೆ ಪ್ರೇರಿತವಾಗಿದ್ದೇವೆ, ಕೋಪದಲ್ಲಿದ್ದೇವೆ. ಈ ಕೋಪದ ಜೊತೆಯಲ್ಲಿ ತಾಳ್ಮೆಯಾಗಿ ಅವರನ್ನ ನಿರ್ನಾಮ ಮಾಡಬೇಕು. ಅದಕ್ಕೆ ನಾವು ಜಲ್ದಿ ಏನು ಆಗಿಲ್ಲ ಅಂತೇಳಿ ತಿಳ್ಕೊಳ್ಬಾರ್ದು. ಖಂಡಿತ ಆಗುತ್ತೆ. ಇದು ಎಲ್ಲ ಸುತ್ತುವರೆದಾಗಿದೆ. ಇನ್ನು ಈಗ ಬರೀ ಸ್ಮಾಲ್ ಆರ್ಮ್ಸ್ ಫೈರಿಂಗ್ ನಡೀತಾ ಇದೆ. ಸ್ಮಾಲ್ ಆರ್ಮ್ಸ್ ಫೈರಿಂಗ್ ಅಂತ ಹೇಳಿದ್ರೆ ಮೋಟರ್ಸ್ ಮತ್ತೆ ಮಿಷಿನ್ ಗನ್ಸ್ಗಳು ಇವೆಲ್ಲ ಎದುರೆದುರಿಗೆ ನಮ್ಮ ಭಾರತೀಯ ಇನ್ಫೆಂಟ್ರಿ ಜೊತೆಯಲ್ಲಿ ಪಾಕಿಸ್ತಾನದ ಜೊತೆಯಲ್ಲಿ ಆಗ್ತಾ ಇದೆ. ಈಗ ಇನ್ನು ದೊಡ್ಡ ವೆಪನ್ಗಳು ಒಂದ್ಸರಿ ಓಪನ್ ಆಗಿಬಿಟ್ರೆ ಆಮೇಲೆ ಶುರುವಾಯ್ತು ಅಂತ ತಿಳ್ಕೊಳ್ಳಿ. ಒಂದ್ ಕಡೆ ಭಾರತದಲ್ಲಿ ಯುದ್ಧಕ್ಕೆ ಸಿದ್ಧತೆ, ಮತ್ತೊಂದ್ ಕಡೆಯಲ್ಲಿ ಪಾಕಿಸ್ತಾನದ ಸೇನಾ ಮುಖ್ಯಸ್ಥ ಯಾರು ಇಷ್ಟಕ್ಕೆಲ್ಲ ಕಾರಣ ಅಂತ ಹೇಳಿ ಜಾಗತಿಕ ಮಟ್ಟದಲ್ಲಿ ವಿಶ್ಲೇಷಣೆ ಆಗ್ತಾ ಇದೆಯೋ ಆಸಿಫ್ ಮುನೀರ್ ನಾಪತ್ತೆ ಅನ್ನೋ ರೀತಿಯ ಚರ್ಚೆ ಆಗ್ತಾ ಇದೆ. ಇದನ್ನು ಯಾವುದನ್ನು ನಂಬಬೇಡಿ ಅಮ್ಮ, ಯಾವುದು ನಂಬಬೇಡಿ. ಬರೀ ಸುಳ್ಳು ಇನ್ಫಾರ್ಮೇಶನ್ಸ್ಗಳನ್ನು ಕಳಿಸ್ತಾ ಇದ್ದಾರೆ ಇವರು ಅಲ್ಲಿಂದ. ಯಾವ ಪಾಕಿಸ್ತಾನ ಕಡೆಯಿಂದ, ಪಾಕಿಸ್ತಾನ ಟಿವಿ ಕಡೆಯಿಂದ, ಅವರ ಸೋಷಿಯಲ್ ಮೀಡಿಯಾ ಆಗಲಿ ಏನೇ ಆಗಲಿ ಯಾವುದನ್ನು ನಂಬಬೇಡಿ. ಸ್ವಲ್ಪ ನೋಡಿ, ಈಗ ಎಲ್ಲಾ ಕಡೆ ಮಾಡ್ತಾ ಇದ್ದಾರೆ. EIOC ಪಾಕಿಸ್ತಾನ ಇಂಟೆಲಿಜೆನ್ಸ್ ಆಫೀಸರ್ಸ್ಗಳದ್ದು ಈಗ ಟೆಲಿಫೋನ್ ಬರ್ತಾ ಇದೆ ಟೋಲ್ ಗೇಟ್ಗಳಲ್ಲಿ, ಅಲ್ಲಿ ಇಲ್ಲೆಲ್ಲ ಎಷ್ಟು ಸೈನ್ಯ ಹೋಗ್ತಾ ಇದೆ. ನಾನು ಮಿಲಿಟರಿ ಆಫೀಸರ್, ಕರ್ನಲ್ ನಾನು ಮಾತಾಡೋದು, ಕ್ಯಾಪ್ಟನ್ ನಾನು ಮಾತಾಡೋದು, ಬ್ರಿಗೇಡಿಯರ್ ಮಾತಾಡೋದು, ಹೇಳಪ್ಪ ಏನೇನು ಆಗ್ತಾ ಇದೆ ಅಂತೇಳಿ ಅಲ್ಲಿ ನೋಡಿದ್ರೆ ಎಷ್ಟು ವೆಹಿಕಲ್ ಹೋಯ್ತು, ಹೇಗೆ ಏನು ಅಂತೇಳಿ. ಮತ್ತೆ ಕೆಲವು ನೀವು ಎಲ್ಲ ಆಫೀಸ್ಗಳಲ್ಲಿ ನಿಮ್ಮ ಮಾಧ್ಯಮಗಳಲ್ಲಿ ಟೆಲಿಫೋನ್ ಬಂದರೂ ಸಹ ಆಶ್ಚರ್ಯ ಏನಿಲ್ಲ. ಸೊ ಇದು ಡಿಸ್ಇನ್ಫಾರ್ಮೇಶನ್ ಕಂಪೈನ್ ಮಾಡ್ತಾರೆ ಅವರು. ಇದು ಯಾವುದು ಇದು ಅಥೆಂಟಿಕ್ ಅಲ್ಲ. ಈಗ ಪಾಕಿಸ್ತಾನದ ಜನರು, ಪಾಕಿಸ್ತಾನದ ನಾಗರಿಕರೇನೆ ಸೇನೆ ವಿರುದ್ಧ ಅಸಮಾಧಾನದಲ್ಲಿದ್ದಾರೆ. ಭಾರತದ ವಿರುದ್ಧ ಯುದ್ಧ ಅಂತ ಹೇಳಿ ಒಂದೇ ಸೆಕೆಂಡ್ ಕರ್ನಲ್ ಮತ್ತೊಂದು ಬ್ರೇಕಿಂಗ್ ಅಪ್ಡೇಟ್ ಕಡೆ ಗಮನ ಹರಿಸೋಣ. ಬೆಳಗ್ಗೆ 11 ಗಂಟೆಗೆ ನಾಳೆ ಮತ್ತೊಂದು ಸುತ್ತಿನ ಮಹತ್ವದ ಮೀಟಿಂಗ್ ನಡೆಯಲಿದೆ. ಪ್ರಧಾನಿ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ನಡೆಯಲಿರುವ ಸಭೆ ಇದು. ನಾಳೆ ಬೆಳಗ್ಗೆ ಹೈ ವೋಲ್ಟೇಜ್ ಸಂಸದೀಯ ಸಭೆ ಬೆಳಗ್ಗೆ 11 ಗಂಟೆಗೆ ನಿಗದಿಯಾಗಿದೆ. ಈ ಮಹತ್ವದ ಮೀಟಿಂಗ್ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ಈ ಸಭೆ ಕೂಡ ಆಯೋಜನೆಗೊಂಡಿದೆ. ಹೈ ವೋಲ್ಟೇಜ್ ಸಂಸದೀಯ ಸಭೆ ಇವತ್ತು ಸೇನಾ ಮುಖ್ಯಸ್ಥರ ಜೊತೆಯಲ್ಲಿ ಮಾತುಕತೆ. ಆ ಮಾತುಕತೆಯಲ್ಲಿ ಸೇನೆಗೆ ಫ್ರೀ ಹ್ಯಾಂಡ್. ಇದೀಗ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರು ಕೂಡ ಪ್ರಧಾನಿ ನರೇಂದ್ರ ಮೋದಿ ಅವರ ನಿವಾಸಕ್ಕೆ ಆಗಮಿಸಿದ್ದಾರೆ.
ಇದೇ ಸಂದರ್ಭದಲ್ಲಿ ನಾಳೆ ಬೆಳಗ್ಗೆ ಹೈ ವೋಲ್ಟೇಜ್ ಸಂಸದೀಯ ಸಭೆಗೆ ಸಮಯವನ್ನ ನಿಗದಿ ಮಾಡಲಾಗಿದೆ. ಬೆಳಗ್ಗೆ 11 ಗಂಟೆಗೆ ನಾಳೆ ನಡೆಯಲಿದೆ ಈ ಮಹತ್ವದ ಸಂಸದೀಯ ಸಭೆ. ನಮ್ಮ ಜೊತೆ ಮಾತನಾಡಲಿಕ್ಕೆ ಬ್ರಿಗೇಡಿಯರ್ ಮುನಿಸ್ವಾಮಿ ಅವರು ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ಕಾರ. ಬ್ರಿಗೇಡಿಯರ್, ನನ್ನ ಧ್ವನಿ ತಲುಪ್ತಾ ಇದೆ ಅಂತ ಭಾವಿಸ್ತೀನಿ. ರೈಟ್, ಬಹುಶಃ ಸಂಪರ್ಕ ಸಾಧ್ಯವಾಗಿಲ್ಲ. ಮತ್ತೊಮ್ಮೆ ಅವರನ್ನ ಕಾಂಟ್ಯಾಕ್ಟ್ ಮಾಡುವ ಪ್ರಯತ್ನ. ಮತ್ತೊಂದು ಕಡೆ ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ, ಪ್ರಧಾನಿ ನರೇಂದ್ರ ಮೋದಿ ಅವರ ನಿವಾಸಕ್ಕೆ ಅಮಿತ್ ಶಾ ಆಗಮಿಸಿದ ಸಂದರ್ಭದ ದೃಶ್ಯ. ಹಾಗೆ ಮತ್ತೊಂದು ಕಡೆಯಲ್ಲಿ ಮೋದಿ ನಿವಾಸದಲ್ಲಿ ನಡೀತಾ ಇರುವ ಹೈ ವೋಲ್ಟೇಜ್ ಮೀಟಿಂಗ್. ಇದೇ ಮೀಟಿಂಗ್ನಲ್ಲಿ ಸೇನೆಗೆ ಫ್ರೀ ಹ್ಯಾಂಡ್ ಕೊಡುವ ನಿರ್ಧಾರವನ್ನ ಕೈಗೊಳ್ಳಲಾಗಿದೆ. ನಾಳೆ ಕರೆದಿರುವ ಸಂಸದೀಯ ಸಭೆಯಲ್ಲಿ ಬಹುಶಃ ಇದೇ ವಿಚಾರವನ್ನ ಸಂಸದರ ಮುಂದಿಡುವ ಸಾಧ್ಯತೆಗಳಿದೆ. ಸಮಯ ಕಡಿಮೆ ಇದೆ, ಆಕ್ಟ್ ಫಾಸ್ಟ್. ಯಾವ ರೀತಿಯಾಗಿ ಪಾಕಿಸ್ತಾನದ ವಿರುದ್ಧವಾಗಿ ಕ್ರಮ ಕೈಗೊಳ್ಳಬೇಕು ಅನ್ನೋದನ್ನ ಸೇನೆಯೇ ನಿರ್ಧರಿಸಲಿ. ಭಾರತೀಯ ಸೇನೆ ಮೇಲೆ ನಮಗೆ ಸಂಪೂರ್ಣವಾದ ವಿಶ್ವಾಸವಿದೆ ಅಂತ ಹೇಳಿ ಪ್ರಧಾನಿ ನರೇಂದ್ರ ಮೋದಿ ಅವರು ಮಾತನಾಡಿದ್ದಾರೆ. ನಾಳೆ ಬೆಳಗ್ಗೆ 11 ಗಂಟೆಗೆ ಮತ್ತೊಂದು ಸಭೆಯನ್ನ ಕರೆಯಲಾಗಿದೆ. ಸಂಸದೀಯ ಸಭೆ ಬೆಳಗ್ಗೆ 11 ಗಂಟೆಗೆ ನಡೆಯುತ್ತೆ ಈ ಮಹತ್ವದ ಸಂಸದೀಯ ಸಭೆ. ರೈಟ್, ಬ್ರಿಗೇಡಿಯರ್ ರವಿ ಮುನಿಸ್ವಾಮಿ ಅವರು ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ಕಾರ. ನಮಸ್ಕಾರ ಅಮ್ಮ. ಜೈ ಹಿಂದ್, ಜೈ ಭಾರತ್. ಸೇನೆಗೆ ಫ್ರೀ ಹ್ಯಾಂಡ್ ಎಷ್ಟು ಮಹತ್ವದ ನಿರ್ಧಾರ ಇದು? ಹಾಗೆ ಇದರ ಪರಿಣಾಮ ಯಾವ ರೀತಿಯಾಗಿ ನಾವು ನಿರೀಕ್ಷೆ ಮಾಡಬಹುದು ಭಾರತದ ನಾಗರಿಕರಾಗಿ? ಇದೊಂದು ಬಹಳ ಉತ್ತಮವಾದ, ಸ್ವಾಗತಿಸುವಂತ ಒಂದು ಡಿಸಿಷನ್ ಬೈ ದ ಸೆಂಟರ್. ಅದು ಹೋಗೋದಿಕ್ ಮುಂದೆ ನಾನು ನಿಮ್ಗೊಂದು ಮಾತು ಹೇಳ್ಬೇಕು ಅಂತ ಇಷ್ಟಪಡ್ತೇನೆ. ಬಾಲಾಕೋಟ್ ಏರ್ ಸ್ಟ್ರೈಕ್ ಅಲ್ಲಿ ನಮ್ಮ ಅಭಿನಂದನ್ ವರ್ತಮಾನ್ ಅವರು ಮಿಗ್ಗೋ 21 ಅಂದ್ರೆ 60ನೇ ವರ್ಷದಲ್ಲಿ ಉತ್ಪತ್ತಿ ಆಗಿರುವಂತ ಒಂದು ವಿಮಾನ ಇಟ್ಕೊಂಡು ಪೋಸ್ಟ್ 80ರ ಅನಂತರ ಆಗಿದ್ದ F-16 ಹೊಡೆದು ಬೀಳ್ಸಿದಾರೆ ಅಂತ ಎಲ್ರಿಗೂ ಗೊತ್ತಿರೋ ವಿಷಯನೇ. ಓಕೆ, ಸೊ ಪಾಕಿಸ್ತಾನ್ಗೆ ಈಗಲೇ 3 ಪಡೆಗಳು ಸೇರಿ ಕೋಆರ್ಡಿನೇಟೆಡ್ ಅಟ್ಯಾಕ್ ಹಾಕ್ಬೇಕು ಅಂತ ಹೇಳಿದ್ರೆ ಇದು ಇನ್ನು ಮುಂದೆ ಇದು ಏನ್ ಕ್ರಮ ತಗೊಳ್ತದ 3 ಪಡೆಗಳನ್ನು ಅದು ಮುಗಿಯೋ ತನಕ ರಾಷ್ಟ್ರದಲ್ಲಿ ಬ್ಯಾರೆ ಯಾವುದೊಂದು ನಿರ್ಧಾರ ತಗೊಳ್ಳಲ್ಲ. ಬಿಕಾಸ್ ದಿನನಿತ್ಯ ಬೆಳಗ್ಗೆ ಸಂಜೆ ಇದು ಕ್ಯಾಬಿನೆಟ್ ಕಮಿಟಿ ಫಾರ್ ಸೆಕ್ಯೂರಿಟಿ, ನ್ಯಾಷನಲ್ ಸೆಕ್ಯೂರಿಟಿ ಕೌನ್ಸಿಲ್ ಇದ್ರ ಮೀಟಿಂಗ್ಗಳು ನಡೀತಾ ಇರ್ತವೆ. ಎರಡನೇ ವಿಷಯ ಏನಾಗತ್ತೆ ಅಂತ ಹೇಳಿದ್ರೆ, ಪಾಕಿಸ್ತಾನಕ್ಕೆ ನಾನು ಹಿಂದೆ 2-3 ಸರಿ ನಾನು ನಿಮ್ಗೆ ಹೇಳಿದ್ದೀನಿ, ಅಫ್ಘಾನಿಸ್ತಾನ ಜೊತೆನೂ ಅವ್ರಿಗೊಂದು ಒಳ್ಳೆ ಪರಸ್ಪರವಾದ ಒಂದು ರಿಲೇಶನ್ಶಿಪ್ ಇಲ್ಲ, ಮತ್ತೆ ಇರಾನ್ ಜೊತೆನೂ ಇಲ್ಲ. ಆ ಕಡೆ ಇದು ಅಫ್ಘಾನಿಸ್ತಾನ್ ಕಡೆಯಿಂದನೂ ಒತ್ತಡ ಬರ್ತಾ ಇದೆ, ಮತ್ತೆ ಅವರು ಇದರಲ್ಲಿ ಏನದು ಬಲೂಚಿಸ್ತಾನ್ ಕಡೆಯಿಂದ ಒತ್ತಡ ಬರ್ತಾ ಇದೆ. ಪಾಕಿಸ್ತಾನ ಈಗಲೇ ಬಹಳನೇ ಗಂಭೀರವಾದ ಸ್ಥಿತಿಯಲ್ಲಿ ಇದೆ. ಈ ಗಂಭೀರವಾದ ಸ್ಥಿತಿಯಲ್ಲಿ ಈ ಒಂದು ಕ್ರಮ ಕೈ ತಗೊಂಡು ಅವ್ರು ಏನ್ ಅನ್ಕೊಂಡ್ರು ಅಂತ ಹೇಳಿದ್ರೆ, ಅವರು ಮುಖ್ಯವಾಗಿ ಅವರು ಈ ಚೀನಾ ಮತ್ತು ತುರುಕಿ ಇವೆರಡು ಕಡೆ ಒತ್ತಡದಿಂದ ಅವರು ಅದು ಸಹಾಯ ಬರುತ್ತೆ ಅಂತ ಹೇಳ್ಕೊಂಡು ಈ ಒಂದು ನಿರ್ಧಾರ ತಗೊಂಡು ಈ ಅಟ್ಯಾಕ್ ಮಾಡಿದ್ರು. ಭಾರತ ಏನು ಮಾಡಲ್ಲ, ಪ್ರತಿ ಸಾರಿ ನಾವು ಮಾಡ್ತಾ ಇರೋದ್ರ ಕಡೆ ನಮ್ಗೇನು ಉತ್ತರ ಬಂದಿಲ್ಲ ಅಂತ ಅನ್ಕೊಂಡ್ರು. ಬಟ್ ಇದ್ರೇನು ಇದೆ ನಮ್ಮ ಸರ್ಜಿಕಲ್ ಸ್ಟ್ರೈಕು ಮತ್ತೆ ಬಾಲಾಕೋಟ್ ಸ್ಟ್ರೈಕು ಇವೆರಡು ಇದೆಯಲ್ಲ, ಅದರಲ್ಲಿನೂ ಅವ್ರಿಗೇನು ಒಂದು ಇದು ಬಂದಿಲ್ಲ, ಏನದೋ ಒಂದು ಬುದ್ಧಿ ಬಂದಿಲ್ಲ. ಅಸೀಂ ಮುನೀರು ಒಂದು ಈಸ್ ಎ ಟೆರರಿಸ್ಟ್. ನಾವು ಹೇಳಿದ್ದಾಯ್ತು ನಿಮ್ಗೆ. ಅವ್ರಿಗೆ ದಂಡನಕ್ಕೆ ಪಾಕಿಸ್ತಾನ ಯಾವುದೊಂದು ಸೇನೆಗೂ ಒಂದು ಸೇನೆಗೇನು ಒಂದು ಸಾಮಾನ್ಯ ಒಂದು ಸಿಪಾಯಿ ಆಗಿರೋದಕ್ಕೂ ಅವ್ರಿಗೊಂದು ಅರ್ಹತೆ ಇಲ್ಲ ಅಂತ ನನ್ನ ಪ್ರಕಾರ, ನನ್ನ ಯೋಚನೆ. ಅಂಡ್ ಇಡೀ ಭಾರತನೂ, ಇಡೀ ಭಾರತ ಏನು ಇಡೀ ಪ್ರಪಂಚನೇ ನನ್ನ ಈ ಯೋಚನೆಗೆ ಒತ್ತಾಗಿರ್ತಾರೆ ಅಂತ ನನಗೊಂದು ನಂಬಿಕೆ ಇದೆ. ಆಮೇಲೆ ಅವರು ಓಡೋಗಿದ್ದಾರೆ ಅಂತ ಹೇಳ್ತಿದ್ದಾರೆ. ಮತ್ತೆ ಪಾಕಿಸ್ತಾನದ ಪ್ರಧಾನಿ ಹಾಸ್ಪಿಟಲೈಸೇಷನ್ ಆಗಿದೆ ಅಂತ ಹೇಳ್ತಾರೆ. ಬಹಳನೇ ಟೆನ್ಷನ್ ಇದೆ. ಬಿಕಾಸ್ ಅಂಡ್ ಮೋರ್ ಓವರ್ ಪಾಕಿಸ್ತಾನ